ದರ್ಶನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಡೀಟೇಲ್ ಬರ್ತಾ ಇದೆ. ಮತ್ತಷ್ಟು ದಿನಗಳ ಕಾಲ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ದರ್ಶನ್ ಮನೆಯೂಟದ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಆಗಸ್ಟ್ 20ಕ್ಕೆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಜೈಲು ಅಧಿಕಾರಿಗಳೇ ತೀರ್ಮಾನ ಮಾಡಲಿ ಅಂತ ಹೈಕೋರ್ಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ತೀರ್ಮಾನ ಮಾಡಿ 10 ದಿನದ ಒಳಗೆ ತೆಗೆದುಕೊಂಡಂತ ನಿರ್ಧಾರದ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಮತ್ತು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ ಏನಿದೆ, ನನಗೆ ಜೈಲೂಟ ಸೆಟ್ ಆಗ್ತಿಲ್ಲ, ಆ ಕಾರಣಕ್ಕಾಗಿ ಮನೆಯಿಂದ ಊಟ ತರಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ಗೆ ವ್ಯತಿರಿಕ್ತವಾದಂಥ ಆದೇಶ ಬಂತು. ಈಗ ಮತ್ತೆ ಹೈಕೋರ್ಟಲ್ಲಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಅರ್ಜಿ ಸಲ್ಲಿಸುವ ಮುಖಾಂತರ. ಇವತ್ತು ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಪೀಠ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಅದು ಜೈಲಿನ ಅಧಿಕಾರಿಗಳಿಗೆ, ನೀವು ಡಿಸಿಷನ್ ತೆಗೆದುಕೊಳ್ಳಿ, ಆ ನಂತರ ಆ ಡಿಸಿಷನ್ ಏನು ಅನ್ನೋದನ್ನು ಕೋರ್ಟಿಗೆ ತಿಳಿಸಿ ಅನ್ನೋ ಸ್ಪಷ್ಟ ಸೂಚನೆಯನ್ನ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟಿದೆ. ಆ ಮೂಲಕ ದರ್ಶನ್ ಏನೋ ಅರ್ಜಿ ಸಲ್ಲಿಸಿದ್ದಾರೆ, ನನಗೆ ಹೈ ಪ್ರೋಟೀನ್ ಫುಡ್ಡಿನ ಅವಶ್ಯಕತೆ ಇದೆ, ನಾನು 10 kg ಡ್ರಾಪ್ ಆಗಿದ್ದೀನಿ, 10 kg ಕಡಿಮೆ ಆಗಿದೆ ನನ್ನ ದೇಹದ ತೂಕದಲ್ಲಿ. ಸೊ ಇದೆಲ್ಲವೂ ಕೂಡ ಡಿಸೈಡ್ ಮಾಡಬೇಕಾಗಿರೋರು ಜೈಲಿನ ಅಧಿಕಾರಿಗಳು, ಕೊಡಬೇಕಾ ಬೇಡವಾ ಅನ್ನೋದನ್ನ ಜೈಲಿನ ಅಧಿಕಾರಿಗಳು ಡಿಸೈಡ್ ಮಾಡಿ ಹೈಕೋರ್ಟಿಗೆ ಅದರ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಸೂಚನೆಯನ್ನು ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.